ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ಭಾರತದ ಮಣ್ಣುಗಳು. ಯಾವುದು? ಇವತ್ತಿನ ತರಗತಿ ಭಾರತದ ಮಣ್ಣುಗಳ ಬಗ್ಗೆ ಇವತ್ತಿನ ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಮಣ್ಣು ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಒಂದಂತಂದು ನಾವು ಪರಿಗಣನೆಯನ್ನು ಮಾಡ್ತಾ ಹೋಗ್ತೀವಿ. ಭಾರತವು ವಿವಿಧ ಬಗೆಯ ಮಣ್ಣುಗಳನ್ನು ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಅವುಗಳ ಉತ್ಪತ್ತಿ ಆಗಿರುವಂಥ ಮೂಲ ಶಿಲೆಗಳು ಮತ್ತು ವಾಯುಗುಣಗಳ ವ್ಯತ್ಯಾಸವೇ ಆಗಿರೋದು ಕಂಡು ಬರ್ತಾ ಹೋಗ್ತೈತಿ. ಅಂದ್ರೆ ಯಾಕೆ ವಿವಿಧ ಬಗೆಯ ಮಣ್ಣುಗಳು ಕಂಡು ಬರ್ತಾವಪ್ಪ ಅಂದ್ರೆ ಅವುಗಳ ಉತ್ಪತ್ತಿಯಾಗಿರುವಂಥ ಮೂಲ ಶಿಲೆಗಳು ಮತ್ತು ವಾಯುಗುಣಗಳ ವ್ಯತ್ಯಾಸ ಇದಕ್ಕೆ ಕಾರಣ ಅಂತ ಹೇಳ್ತಾ ಹೋಗ್ತಾರೆ. ಜೊತೆಗೆ ಕೆಲವು ಮಣ್ಣುಗಳು ವಿವಿಧ ಕರ್ತೃಗಳಿಂದ ಸಾಗಿಸಲ್ಪಟ್ಟಂಥ ಸಂಚಯಿತಗೊಂಡಿರೋದಾಗಿದೆ. ಜೊತೆಗೆ ಮಣ್ಣು ಸಸ್ಯ ಮತ್ತು ಪ್ರಾಣಿಗಳ ಕೊಳೆತ ಜೈವಿಕಾಂಶವನ್ನು ಒಳಗೊಂಡಿರೋದನ್ನು ಕಾಣ್ತಾ ಹೋಗ್ತೀವಿ. ಭಾರತದಲ್ಲಿ ಕಂಡುಬರುವ ಮಣ್ಣನ್ನು 6 ಪ್ರಮುಖ ವಿಧಗಳಾಗಿ ವಿಂಗಡಣೆಯನ್ನು ಮಾಡ್ತಾ ಹೋಗ್ತಾರೆ. ಒಂದನೇದು ಮೆಕ್ಕಲು ಮಣ್ಣು ಅಂತ ಮಾಡ್ತೀವಿ, ಎರಡನೇದು ಕಪ್ಪು ಮಣ್ಣು, ಮೂರನೇದು ಕೆಂಪು ಮಣ್ಣು, ನಾಲ್ಕನೇದು ಜಂಬೆಟ್ಟಿಗೆ ಮಣ್ಣು, ಐದನೇದು ಮರುಭೂಮಿ ಮಣ್ಣು, ಆರನೇದು ಪರ್ವತ ಮಣ್ಣು. ಎಷ್ಟು ವಿಧಗಳಾಗಿ ಭಾಗ ಮಾಡ್ತೇವೆ? 6 ವಿಭಾಗಗಳು. ಒಂದನೇದು ಮೆಕ್ಕಲು ಮಣ್ಣು, ಕಪ್ಪು ಮಣ್ಣು, ಕೆಂಪು ಮಣ್ಣು, ಜೊತೆ ಜಂಬೆಟ್ಟಿಗೆ ಮಣ್ಣು, ಮರುಭೂಮಿ ಮಣ್ಣು, ಕೊನೆಗೆ ಪರ್ವತ ಮಣ್ಣು ಅಂತಂದು ವಿಧಗಳನ್ನಾಗಿ ನೋಡ್ತೇವೆ. ಮೊದಲನೇದು ಮೆಕ್ಕಲು ಮಣ್ಣು ಅನ್ನೋದ್ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನೋಡ್ತಾವೆ. ಮೆಕ್ಕಲು ಮಣ್ಣು ಅಂದರೆ ಏನಪ್ಪ ಅಂದ್ರೆ ನದಿಗಳು ಪರ್ವತ ಪ್ರದೇಶಗಳಿಂದ ಹೊತ್ತು ತಂದು ಸಂಚರಿಸುವ ಮಣ್ಣಿಗೆ ಮೆಕ್ಕಲು ಮಣ್ಣು ಅಂತ ಕರಿತೀವಿ. ನದಿಗಳು ಏನು ಮಾಡ್ತಾ ಹೋಗ್ತಾವ, ಆ ಪರ್ವತ ಪ್ರದೇಶಗಳಿಂದ ತಂದಂಥ ಮಣ್ಣನ್ನು ಏನು ಮಾಡ್ತಾ ಹೋಗ್ತಾವೆ, ಅವು ತಡಕ್ಕೆ ತಂದು ಆಗ್ತಾ ಹೋಗ್ತವೆ. ಇವನ್ನ ಏನಂತ ಕರಿತಪ್ಪ ಅಂದ್ರೆ ಮೆಕ್ಕಲು ಮಣ್ಣು ಅಂತ ಕರಿತೇವೆ. ಭಾರತದ ಮೆಕ್ಕಲು ಮಣ್ಣು ಇತರ ಎಲ್ಲ ಬಗೆಯ ಮಣ್ಣುಗಳಿಗಿಂತ ಹೆಚ್ಚು ವಿಸ್ತಾರವಾದ ಪ್ರದೇಶದಲ್ಲಿದೆ. ಅಂದ್ರೆ ಮೆಕ್ಕಲು ಮಣ್ಣು ಅಂದ್ರೆ ಭಾರತದಲ್ಲಿ ಬಹಳ ಏನು ಈ ಮಣ್ಣಿನ ಪ್ರಕಾರಗಳು ಅತಿ ಹೆಚ್ಚು ವಿಸ್ತಾರವಾಗಿರುವಂಥ ಮಣ್ಣು ಯಾವುದಪ್ಪ ಅಂದ್ರೆ ಮೆಕ್ಕಲು ಮಣ್ಣು. ಈ ಒಂದು ಮಣ್ಣು ಸುಮಾರು 7.7 ದಶಲಕ್ಷ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಕಂಡು ಬರ್ತಾ ಹೋಗ್ತೈತೆ. ಎಷ್ಟು? 7.7 ದಶಲಕ್ಷ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಕಂಡು ಬರ್ತಾ ಹೋಗ್ತದೆ. ಹಾಗಾದರೆ ಎಲ್ಲೆಲ್ಲಪ್ಪ ಅಂತ ನೋಡೋದಾದ್ರೆ ಉತ್ತರ ಪ್ರದೇಶ, ಬಿಹಾರ್, ಪಶ್ಚಿಮ ಬಂಗಾಳ, ಒಡಿಶಾ, ಪಂಜಾಬ್, ಹರಿಯಾಣ, ಅಸ್ಸಾಂ ಜೊತೆಗೆ ರಾಜ್ಯದ ಬ್ರಹ್ಮಪುತ್ರ ಕಣಿವೆಯ ಭಾಗವನ್ನು ಆವರಿಸಿರುವುದನ್ನು ಕಾಣ್ತದೆ. ಅದಲ್ಲದೆ ಕೂಡ ನರ್ಮದಾ ನದಿ, ತಪದಿ ನದಿಗಳ ಕಣಿವೆಗಳಲ್ಲಿ ಇವನು ಮೆಕ್ಕಲು ಮಣ್ಣನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಪರ್ಯಾಯ ಪ್ರಸ್ಥಭೂಮಿ ಎರಡೂ ಕಡೆಗಳಲ್ಲಿರುವ ತೀರ ಪ್ರದೇಶಗಳು ಸಹ ಮೆಕ್ಕಲು ಮಣ್ಣಿನಿಂದಲೇ ನಿರ್ಮಿತವಾಗಿರೋದು ಕಂಡು ಬರ್ತಾ ಹೋಗ್ತದೆ. ಈ ಮೆಕ್ಕಲು ಮಣ್ಣಿನಲ್ಲಿ ಬೆಳೆಯುವಂಥ ಬೆಳೆಗಳನ್ನು ನೋಡೋದಾದ್ರೆ ಗೋಧಿ, ಭತ್ತ, ಕಬ್ಬು, ಹತ್ತಿ ಮತ್ತು ಸೆಣಬು ಈ ಪ್ರದೇಶದಲ್ಲಿ ಬೆಳೆಯುವಂಥ ಬೆಳೆಗಳು ಆಗ್ತಾ ಹೋಗ್ತವೆ. ನಂತರದಲ್ಲಿ ನೋಡ್ತಾ ಹೋಗೋಣ ಕಪ್ಪು ಮಣ್ಣು ಅಂತ ಕರಿತಾ ಹೋಗ್ತೀವಿ. ಈ ಒಂದು PC-ಯಿಂದ ಹಿಡಿದು IAS ಮಟ್ಟನೂ ಏನು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಮಣ್ಣಿನ ಬಗ್ಗೆ ಕೇಳಾರ ಗೊತ್ತಲ್ಲ, ಈ ಕಪ್ಪು ಮಣ್ಣಿನ ಬಗ್ಗೆ ಸಾಕಷ್ಟು ಬಾರಿ ಪ್ರಶ್ನೆ ಆಗಿದೆ. ಆ ಕಪ್ಪು ಮಣ್ಣನ್ನೇ ಏನಂತ ಕರಿತಪ್ಪ ಅಂದ್ರೆ ರೆಗೋರ್ ಅಂತ ಕರಿತೇವೆ. ಏನಂತ ಕರಿತೇವೆ? ರೆಗೋರ್. ಈ ಕಪ್ಪು ಮಣ್ಣು ಯಾವ ಶಿಲೆಯಿಂದ ಇದಾಗಿದಪ್ಪ ಅಂದ್ರೆ ಬಸಾಲ್ಟ್ ಶಿಲೆಯಿಂದ ನಿರ್ಮಾಣ ಆಗಿರೋದು ಕಂಡು ಬರ್ತಾ ಹೋಗ್ತದೆ. ಈ ಕಪ್ಪು ಮಣ್ಣನ್ನು ರೆಗೋರ್ ಮಣ್ಣು ಅಂತ ಕರಿತಾ ಹೋಗ್ತೀವಿ. ಈ ಮಣ್ಣು ಹತ್ತಿ ಬೆಳೆಯೋಕೆ ಸೂಕ್ತವಾಗಿರುವಂಥ ಮಣ್ಣು ಅಂತಂದು ಕರಿತೇವೆ. ಜೊತೆಗೆ ಇದನ್ನು ಏನಂತ ಕರಿತೀವಿ? ಕಪ್ಪು ಹತ್ತಿ ಬೆಳೆಯುವ ಮಣ್ಣು ಅಂತಂದು ಕರಿತಾ ಹೋಗ್ತೀವಿ. ಈ ಒಂದು ಕಪ್ಪು ಮಣ್ಣಿನ ಪ್ರದೇಶ 5.46 ಲಕ್ಷ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಕಂಡು ಬರ್ತಾ ಹೋಗ್ತದೆ. ಜೊತೆಗೆ ಕಪ್ಪು ಮಣ್ಣಿನ ಪ್ರದೇಶವನ್ನು ಡೆಕ್ಕನ್ ಟ್ರಾಪ್ ಅಂತ ಕರಿತೇವೆ. ಏನಂತ ಕರಿತೇವೆ? ಕಪ್ಪು ಮಣ್ಣಿನ ಪ್ರದೇಶವನ್ನು ಡೆಕ್ಕನ್ ಟ್ರಾಪ್ ಅಂತ ಕರಿತಾ ಹೋಗ್ತೇವೆ. ಈ ಮಣ್ಣು ಅಗ್ನಿಶಿಲೆಗಳ ಒಂದು ಶೀತಲೀಕರಣದಿಂದ ಏನಾಗ್ತದಪ್ಪ ಅಂದ್ರೆ ಉತ್ಪತ್ತಿ ಆಗ್ತೈತಿ. ಅಂದ್ರೆ ಈ ಒಂದು ಅಗ್ನಿಶಿಲೆಗಳಿಂದ ಶೀತಲೀಕರಣದಿಂದ ಏನಾಗ್ತೈತಪ್ಪ ಅಂದ್ರೆ ಉತ್ಪತ್ತಿ ಆಗ್ತಾ ಹೋಗ್ತೈತಿ. ಇದರಲ್ಲಿ ಜೇಡಿ ಮಣ್ಣಿನ ಕಣಗಳು ಹೆಚ್ಚಾಗಿ ಕಂಡು ಬರ್ತಾ ಹೋಗ್ತವೆ. ಅಂದ್ರೆ ಈ ಮಣ್ಣಿನಲ್ಲಿ ಜೇಡಿ ಮಣ್ಣಿನ ಕಣಗಳು ಹೆಚ್ಚಾಗಿ ಕಂಡು ಬರ್ತಾ ಹೋಗ್ತವೆ. ಈ ಮಣ್ಣು ಫಲವತ್ತಾಗಿದ್ದು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ಸಮರ್ಥವಾಗಿರೋದು ಕಂಡು ಬರ್ತಾ ಹೋಗ್ತೈತಿ. ಈ ಒಂದು ಕಪ್ಪು ಮಣ್ಣು ಪ್ರದೇಶಗಳನ್ನು ನೋಡೋದಾದ್ರೆ ಮಹಾರಾಷ್ಟ್ರ, ಗುಜರಾತ್,
ಮಧ್ಯಪ್ರದೇಶ, ಆಂಧ್ರ ಪ್ರದೇಶದ ಪಶ್ಚಿಮ ಭಾಗ, ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಹೋಗ್ತೈತಿ. ಜೊತೆಗೆ ಈ ಮಣ್ಣು ಕಬ್ಬಿಣ ಮತ್ತು ಸುಣ್ಣ, ಲೈಮ್ ಸ್ಟೋನ್ ಮತ್ತು ಮೆಗ್ನೀಷಿಯಂ ಕಾರ್ಬೋನೇಟ್ಗಳನ್ನು ಅಧಿಕ ಪ್ರಮಾಣದಲ್ಲಿ ಒಳಗೊಂಡಿರೋದನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ಈ ಮಣ್ಣಿನೊಳಗೆ ಕಬ್ಬಿಣ ಐತಿ, ಸುಣ್ಣ ಐತಿ, ಮೆಗ್ನೀಷಿಯಂ ಕಾರ್ಬೋನೇಟ್ಗಳನ್ನು ಅಧಿಕ ಪ್ರಮಾಣದಲ್ಲಿ ಒಳಗೊಂಡಿರೋದು ಕಂಡು ಬರ್ತೈತಿ. ಇದು ಒಣ ಬೇಸಾಯಕ್ಕೆ ಸೂಕ್ತವಾಗಿರುವಂಥ ಮಣ್ಣಾಗ್ತೈತಿ. ಈ ಮಣ್ಣಿನಲ್ಲಿ ಯಾವ ಬೆಳೆಗಳನ್ನು ಬೆಳಿತಾವಪ್ಪ ಅಂದ್ರೆ ಹತ್ತಿ, ಜೋಳ, ಗೋಧಿ, ಈರುಳ್ಳಿ, ಮೆಣಸಿನಕಾಯಿ, ಹೊಗೆಸೊಪ್ಪು, ಎಣ್ಣೆಕಾಳು, ನಿಂಬೆ, ದ್ರಾಕ್ಷಿ ಈ ಮಣ್ಣಿನಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳು ಆಗ್ತಾ ಹೋಗ್ತವೆ. ನಂತರದಲ್ಲಿ ಕೆಂಪು ಮಣ್ಣಿನ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈ ಕೆಂಪು ಮಣ್ಣು ಎಲ್ಲಿ ಕಂಡು ಬರ್ತಾ ಹೋಗ್ತೈತಪ್ಪ ಅಂದ್ರೆ ಈ ಕೆಂಪು ಮಣ್ಣು ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಹೆಚ್ಚು ವಿಸ್ತಾರವಾಗಿರೋದು ಕಂಡು ಬರ್ತಾ ಹೋಗ್ತದೆ. ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಇದು ಏಟಕ್ಕೆ ಅಂತ ಪರ್ಯಾಯ ಪ್ರಸ್ಥಭೂಮಿ ಅಂತ ಕರಿತಾ ಹೋಗ್ತದೆ. ಈ ಒಂದು ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಈ ಕೆಂಪು ಮಣ್ಣು ವಿಸ್ತಾರವಾಗಿ ಕಂಡು ಬರ್ತದೆ. ಇದರ ಒಂದು ವ್ಯಾಪ್ತಿ ನೋಡಿದರೆ 5.18 ಲಕ್ಷ ಚದರ ಕಿಲೋಮೀಟರ್ ಕೆಂಪು ಮಣ್ಣು ಹರಡಿರೋದು ಕಂಡು ಬರ್ತಾ ಹೋಗ್ತದೆ. ಇದು ದಕ್ಷಿಣದಲ್ಲಿ ಕನ್ಯಾಕುಮಾರಿಯಿಂದ ಹಿಡಿದು ಉತ್ತರದಲ್ಲಿ ಮಧ್ಯಪ್ರದೇಶದ ಝಾನ್ಸಿಯವರೆಗೂ ಹಬ್ಬಿರೋದು ಕಂಡು ಬರ್ತಾ ಹೋಗ್ತೈತಿ. ಪಶ್ಚಿಮದಲ್ಲಿ ಗುಜರಾತಿನ ಕಚ್ ಪ್ರದೇಶದಿಂದ ಪೂರ್ವದಲ್ಲಿ ಜಾರ್ಖಂಡ್ನ ರಾಜ್ಮಹಲ್ನ ಬೆಟ್ಟಗಳವರೆಗೂ ಈ ಕೆಂಪು ಮಣ್ಣು ಕಂಡು ಬರ್ತಾ ಹೋಗ್ತೈತಿ. ಕೆಂಪು ಮಣ್ಣಿನಲ್ಲಿ ಬೆಳೆಯಲಾಗುತ್ತಿರುವಂಥ ಪ್ರಮುಖ ಬೆಳೆಗಳು ಅಂದರೆ ಯಾವಪ್ಪ ಅಂದ್ರೆ ರಾಗಿ, ಹೊಗೆಸೊಪ್ಪು, ಎಣ್ಣೆಕಾಳುಗಳು ಹಾಗೂ ನೀರಾವರಿಯ ಸೌಲಭ್ಯ ಇರುವಂಥ ಪ್ರದೇಶಗಳಲ್ಲಿ ಭತ್ತ, ಕಬ್ಬು, ಹತ್ತಿ ಮುಂತಾದ ಬೆಳೆಗಳನ್ನು ಈ ಮಣ್ಣಿನೊಳಗೆ ಬೆಳಿತಾ ಹೋಗ್ತದೆ. ಇದಿಷ್ಟೇನಪ್ಪ ಅಂದ್ರೆ ಈ ಒಂದು ತರಗತಿಯೊಳಗೆ ಮೆಕ್ಕಲು ಮಣ್ಣು, ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣಿನ ಬಗ್ಗೆ ಈ ಒಂದು ತರಗತಿಯೊಳಗೆ ತಿಳ್ಕೊಂಡ್ವಿ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.